ನಾನು ನಿಮಗೆ ಈ ಥರ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಮೊಬೈಲೆಲ್ಲ ಫುಲ್ಲು ಚಂಡಿ ಆಗಿ ಹೋಯ್ತು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ಕಾರ್ತಿಕ್ಸ್ ವ್ಲಾಗ್. ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದರೆ ಗೆಟ್ ರೆಡಿ ವಿತ್ ಮೀ. ನೀವೇ ನೋಡ್ಬೋದು ನಾನು ಯಾವ ಥರ ರೆಡಿ ಆಗಿದ್ದೇನೆ ಅಂತೇಳಿ. ಈ ಮೇಕಪ್ ಇರ್ಬೋದು, ಈ ಹೇರ್ ಸ್ಟೈಲ್ ಇರ್ಬೋದು, ಇದನ್ನೆಲ್ಲ ಯಾವ ಥರ ಮಾಡಿದ್ದೇನೆ ಅಂತ ಹೇಳಿ ಒಂದು ಕ್ವಿಕ್ ವಿಡಿಯೋನ ಮಾಡಿದ್ದೇನೆ. ಬನ್ನಿ ಆ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಾದರೆ ನಾನು ವಿಡಿಯೋ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟಾಗಿ ತಲುಪ್ತದೆ. ನನಗೆ ಗೊತ್ತು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮ್ಮದೆಲ್ಲ ಸಪೋರ್ಟ್ ನನಗೆ ಹೀಗೆ ಇರಲಿ. ಮುಂದೆ ಇನ್ನಷ್ಟು ಒಳ್ಳೆ ವಿಡಿಯೋನ ಮಾಡ್ತೇನೆ ಅಂತ ಹೇಳೋ ಭರವಸೆಯೊಂದಿಗೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ನಾನಿವತ್ತು ಈ ಸೀರೆನ ವೇರ್ ಮಾಡ್ತಾ ಇದ್ದೇನೆ. ಇದು ಅಮ್ಮ ಕಾಶಿಗೆ ಹೋಗಿದ್ದು, ಅಲ್ಲಿಂದ ಬನಾರಸ್ಸಿಂದ ತಂದ ಸೀರೆ, ಬನಾರಸ್ ಸಿಲ್ಕ್. ಇನ್ನೊಂದು ತೋರಿಸ್ತೇನೆ ನೋಡಿ. ಇದು ನೋಡಿ, ಅಮ್ಮನೇ ಮಾಡಿದ್ದು. ಚೆನ್ನಾಗಿರಲ್ಲ? ಬನ್ನಿ ಈ ಸಾರಿನ ಉಟ್ಕೊಂಡು ಬರ್ತೇನೆ. ಈಗ ಸೀರೆ ಉಟ್ಕೊಂಡು ಬಂದೆ. ರಪ್ಪಂತ ರೆಡಿ ಆಗುವ. ಫಸ್ಟ್ ನಾನು ಕೂದಲನ್ನು ಕಟ್ಕೊಳ್ತೇನೆ, ಯಾಕಂದರೆ ಮುಖಕ್ಕೆ ಅಡ್ಡ ಬರ್ತದಲ್ಲ ಅಂತ ಹೇಳಿ. ನಾನು ಈ ಸೈಡಲ್ಲಿ ಕನ್ನಡಿ ಉಂಟಾಯ್ತು, ಅದಕ್ಕೆ ಆಚೆ ಸೈಡ್ ನೋಡ್ತಾ ಇರ್ತೇನೆ ಅಂತ ಅಂದ್ಕೊಳ್ಬೇಡಿ. ಓಕೆ, ಕಿವಿ ಬೋಳ್ ಕಾಣ್ತಾ ಉಂಟು ಅಂತ ಹೇಳಿ ಫಸ್ಟ್ ಕಿವಿದ್ದು ಹಾಕಿಬಿಡ್ತೇನೆ. ಇದು ನಾನು ಹಾಕ್ತಾ ಇರೋದು ಕಿವಿ ಜುಮ್ಕ. ರೆಡಿ ಆಗುವ. ಸೊ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮೆ 925 ಮ್ಯಾಟ್ ಮಾಯ್ಸ್ಟ್ ಅಂತ ಹೇಳೋ ಒಂದು ಫೇಸ್ ಟೋನರು. ನಾನು ಯಾವಾಗಲೂ ಹಾಕಲ್ಲ ಇದನ್ನು, ಎಲ್ಲಿಯಾದರೂ ಹೋಗ್ಲಿಕ್ಕಿದ್ದಾಗ ಮಾತ್ರ ಹಾಕೋದು. ಜಾಸ್ತಿ ಆಯ್ತಾ ಅಂತ. ಚಂದ ಉಜ್ಜಿಕೊಳ್ಬೇಕು ಮುಖ ಎಲ್ಲ. ಇದೊಂದು ಸ್ವಲ್ಪ ಸೆಟ್ ಆಗಬೇಕು. ಅದಾದ ಮೇಲೆ ನಾನು ಇಂತ ಯೂಸ್ ಮಾಡ್ತೇನೆ ಮಾರೆ. ಇದೊಂದು ಹಾಕುವ. ಇದು ಕೂಡ ಲ್ಯಾಕ್ಮಿದ್ದು ಟಿಂಟ್, ಚಿನ್ ಟಿಂಟ್ ಅಂತ ಹೇಳಿ. ಒಂದು ಸ್ವಲ್ಪ. ನಾನು ಎಂತ ಸಹ ಹಾಕಲ್ಲ ಇದು ಜಾಸ್ತಿ. ಗೆಟ್ ರೆಡಿ ವಿತ್ ಮೀ ಅಂದರೆ ಇಷ್ಟೇ ನನ್ನದು. ನಾನು ಎಂಥದ್ದು ಮಾಡೋದಾದ್ರೆ ಈ ಥರ ಕೈಯಲ್ಲೇ ಯೂಸ್ ಮಾಡ್ತೇನೆ. ಬ್ರಷ್ ಎಲ್ಲ ನನ್ನ ಹತ್ರ ಇಲ್ಲ, ಯೂಸ್ ಮಾಡಲ್ಲ. ಸ್ವಲ್ಪ ಪಿಂಕ್ ಕಾಣುವಂತ. ಓಕೆ, ಅದು ಆದ ಮೇಲೆ ಐಟಮ್ಸ್ ಎಲ್ಲ ಇಡೋದು. ನಮ್ಮದು ಆಫೀಸಲ್ಲಿ ವಿಮೆನ್ಸ್ ಡೇಗೆ ಕೊಟ್ಟದ್ದು ಗಿಫ್ಟ್ ನೋಡಿ. ನನ್ನ ಹೆಸರುಂಟು ಶಿಲ್ಪಾ ಅಂತ. ನಾನು ಯೂಸ್ ಮಾಡೋದು ಇದೊಂದು ಕರ್ಲರ್ ಯೂಸ್ ಮಾಡ್ತೇನೆ. ಆಮೇಲೆ ಲ್ಯಾಕ್ಮಿದ್ದು ಐಲೈನರ್,
ಲ್ಯಾಕ್ಮಿದ್ದು ಕಾಜಲ್ ಮತ್ತು ಮಾರ್ಸ್ ಮಸ್ಕರಾ. ಸೊ ಬನ್ನಿ. ಹಾಕಿ ಯಾವಾಗಲೂ ಈ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್, ಆಮೇಲೆ ಇನ್ನೊಂದು ಸ್ವಲ್ಪ ಬುಟ್ಟುಗಳು ಕಾಣ್ತವೆ, ಈ ಥರ ಈ ಸ್ಟೋನ್ ಸ್ಟಿಕ್ಕರ್ಸ್, ಆಮೇಲೆ ಈ ಥರ ಕಲರ್ ಸ್ಟಿಕ್ಕರ್ಸ್, ಇದನ್ನೇ ನಾನು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದು. ಬ್ಲ್ಯಾಕ್ ಹೇಳುವ ಅಂತ ಡಿಸೈಡ್ ಆದೆ, ಬ್ಲ್ಯಾಕ್ ಹೇಳ್ತಂದೆ. ಸರಿ, ನಾನು ಸ್ವಲ್ಪ ಜ್ಯುವೆಲ್ರಿ ಹಾಕಿ, ಗಾಳಿ ಶಬ್ದ, ಜ್ಯುವೆಲ್ರಿ ಹಾಕುವ. ಇದು ಈ ನೆಕ್ಲೆಸ್ ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗ. ಇದು ನಾನು ಪ್ರಿಯಂದು ಮದುವೆಗೆಲ್ಲ ಜ್ಯುವೆಲ್ರಿ ತಗೊಳ್ಳಿಕ್ಕೆ ಹೋಗಿದ್ವಲ್ಲ, ನೀವು ಆ ವಿಡಿಯೋ ನೋಡ್ಬೋದು. ಜಯನಗರಿಗೆ ಹೋಗಿದ್ವಿ, ಆ ಜಯನಗರಲ್ಲಿ ತಗೊಂಡದ್ದು ನಾನು ಇದನ್ನು. ಒಂದು ಸ್ವಲ್ಪ ಮೇಲೆ ಹಾಕಿ ಮಾಡ್ತೇನೆ. ಸೊ ನೋಡೋ, ಇದು ಫ್ರೆಂಚ್ ಮಾಡ್ತೇನೆ. ಕ್ಲಿಪ್ ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಇದೆಲ್ಲ. ಏನಾದ್ರು ಈ ಥರ ಸೀರೆಲ್ಲಿ ಉಟ್ಕೊಂಡ್ರೆ ಮಾಡ್ಬೋದು ಅಷ್ಟೇ. ರಪ್ಪ ಮಾಡ್ತೇನೆ ನೋಡಿ. ಫುಲ್ ಮಳೆ ಬರಲಿಕ್ಕಾಗಿದೆ. ಟೈಮ್ ಎಷ್ಟು, ಒಂದು 3:30 ಏನೋ ಅಷ್ಟೇ ಮಧ್ಯಾಹ್ನ. ಎಷ್ಟು ಕತ್ಲಾಗಿದೆ ಅಂತ ಹೇಳಿದರೆ, ಈಗ ಜೋರು ಗಾಳಿ ಬರ್ತುಂಟು. ಹಬ್ಬ ಸೆಕೆ ಆಗ್ತಿತ್ತು, ಚೆಂದ ಆಯಿತು. ಗಾಡಿ ಜೋರು ಬರ್ತದೆ ಮಳೆ. ನಾನು ತೋರಿಸ್ತೇನೆ. ಬನ್ನಿ, ಹೇರ್ ಸ್ಟೈಲ್ ಆದ ಕೂಡಲೇ ಆಯಿತು ನಂದು. ಹೊರಗೆ ಹೋಗ್ತೇನೆ. ಮೊಬೈಲೇ ಬೀಳ್ತೈತಿ ಗಾಳಿಗೆ, ಅಷ್ಟು ಜೋರು ಗಾಳಿ ಬಂತಲ್ಲ. ಏನಾಯ್ತಪ್ಪ ಹೇರ್ ಸ್ಟೈಲಿಗೆ ನೋಡಿ. ಚಂದ ಆಯ್ತಾ? ನಾನು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡುವ. ನಾನು ಈ ಕ್ಲಿಪ್ಪನ್ನು ಯೂಸ್ ಮಾಡ್ತಿರ್ತೇನೆ. ಇದನ್ನು ಸ್ವಲ್ಪ ಹೀಗೆ ತೆಗೆದು ಒಳಗಿಂದ ಹಾಕ್ತಾ ಇದ್ದೇನೆ. ಪಿನ್ ಆಯ್ತು, ಇಷ್ಟೇ ನೋಡಿ. ಚೆನ್ನಾಯ್ತಾ? ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ತೇನೆ. ಟೈಟ್ ಆದರೆ ಫುಲ್ ತಲೆನೋವು ಬಂದಿರ್ತದೆ. ಟೈಮ್ ಆಗ್ತಾ ಇಲ್ಲ, ಕೆಲಸ ಓಡಾಟನೇ ಆಗ್ತಾ ಉಂಟು ನಂದು. ನಿಜವಾಗ್ಲೂ ಟ್ರೈ ಮಾಡ್ತೇನೆ ಇನ್ಮೇಲಿಂದ ವೀಡಿಯೋ ಎಲ್ಲ ಹಾಕಲಿಕ್ಕೆ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ. ಖಂಡಿತವಾಗ್ಲೂ ಚಂದದ ವೀಡಿಯೋ ಎಲ್ಲ ಹಾಕ್ತೇನೆ. ಕಾರ್ತಿಕ್ ಹೇಳಿದ್ದಾರೆ ನನಗೆ, ನನ್ನೆಲ್ಲ ಕರ್ಕೊಂಡು ಹೋಗ್ತೇನೆ, ಇಲ್ಲಿ ತುಮಕೂರಲ್ಲಿರುವ ಪ್ಲೇಸ್ ಎಲ್ಲ ತೋರಿಸ್ತೇನೆ ಅಂತ ಎಲ್ಲ ಹೇಳಿ. ಸೊ ಆ ಥರ ನಿಮಗೆ ತುಮಕೂರಲ್ಲಿರುವ ಪ್ಲೇಸ್ ಎಲ್ಲ ತೋರಿಸೋ ಒಂದು ವೀಡಿಯೋನೇ ಮಾಡ್ತೇನೆ ನಾನು, ಆಯಿತಾ? ಈ ಸೈಡ್ ಕೂಡ ಆಯಿತು. ನಿಮಗೆ ಈ ಥರ ಹೇರ್ ಸ್ಟೈಲ್ ಇದೆಲ್ಲ ವೀಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಆಯಿತಾ? ನಾನು ಮಾಡ್ತೇನೆ. ನನಗೆ ಏನೆಲ್ಲ ಹೇರ್ ಸ್ಟೈಲ್ ಗೊತ್ತು
ಗೊತ್ತುಂಟು, ಎಂಥ ಜೋರು ಗಾಳಿ ಬರ್ತಾ ಉಂಟು ಹೇಳಿದ್ರೆ. ಮೊಬೈಲೆಲ್ಲ ಫುಲ್ಲು ಚಂಡಿ ಆಗಿ ಹೋಯ್ತು. ಎಂಥ ಜೋರು ಬರ್ತಾ ಉಂಟು ನೋಡಿ ಮಳೆ. ಓಕೆ, ನಂದು ಆಯ್ತು, ಇಷ್ಟೇ ರೆಡಿ ಆದದ್ದು. ಇನ್ನೊಂದು ಸ್ವಲ್ಪ ಬಳೆ ಎಲ್ಲ ಹಾಕಬೇಕು. ಬಳೆ ಹಾಕ್ಕೊಂಡೆ. ಈ ಬಳೆ ಹಾಕೋಕೆ ನನಗೆ ನೆನಪಾಯಿತು. ಇದು ಯಾವಾಗದು ಬಳೆ ಗೊತ್ತುಂಟಾ? ನಂದು ಎಂಗೇಜ್ಮೆಂಟಿದು ಬಳೆ. ಎಂಗೇಜ್ಮೆಂಟ್ ಆಗಿ ಆಲ್ಮೋಸ್ಟ್ ಈ ಅಕ್ಟೋಬರ್ ಬಂದರೆ 4 ವರ್ಷ ಆಯಿತು ನೋಡಿ. ಅದೇ ಸೈಜ್ ಇದ್ದೇನೆ ಅನಿಸುತ್ತೆ ಅಂತ ನೋಡಿ. ಹೇರ್ ಸ್ಟೈಲ್ ಚೆಂದಾಗಿದೆ ಅಲ್ಲ? ಅದೇ ಆಗ ಹೇಳ್ತಾ ಇದ್ದೆ ನಾನು ನಿಮಗೆ, ಈ ಥರ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಒಂದು ಈ ಥರ ಹೇರ್ ಸ್ಟೈಲಿಂದ ಸೀರಿಯಸ್ ಬೇಕಾದ್ರೂ ಮಾಡಿ ಹಾಕ್ತೇನೆ, ಆಯಿತಾ? ಅದರ ಇದ್ದಾಗ ಗೊತ್ತೇ ಆಗಲಿಲ್ಲ, ಆಯಿತಾ? ಎಂಥ ಜೋರು ಬರ್ತಂತ ನೋಡಿ ಮಳೆ. ಇದು ನೋಡಿ, ಇದು ಹೊಸ ಗಿಡ ನಮ್ಮದು ನೋಡಿ. ಕಲರ್ ಪಿಂಕ್, ಎಲ್ಲೋ, ರೆಡ್ ಉಂಟು. ಆದಷ್ಟು ಬೇಗ ನಮ್ಮದು ಈ ಗಾರ್ಡನ್ ಟೂರ್ ಬರ್ತದೆ. ಆಮೇಲೆ ನಿಮಗೆ ಬೇರೆ ಇನ್ಯಾವ ಥರದ್ದೆಲ್ಲ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಆದಷ್ಟು ವೀಡಿಯೋನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಟ್ರಾವೆಲ್ ವ್ಲಾಗ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇಷ್ಟು ದಿನ ಆಗಲಿಲ್ಲ, ಇನ್ಮೇಲೆ ಮಾಡ್ತೇನೆ ಅಂತ ಹೇಳಿ ಭರವಸೆ ಕೊಡ್ತೇನೆ. ಪ್ಲೀಸ್ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಅಂದ್ಕೊಳ್ಬೋದು ಏನಪ್ಪ ಇವಳು ಇಷ್ಟು ಸಲ ಹೇಳಿ ಸಾಯ್ತಾ ಇದ್ದಾಳೆ ಅಂತ ಹೇಳಿ. ಆದರೂ ಪ್ಲೀಸ್ ಸಪೋರ್ಟ್ ಸಿಕ್ಕಿದ್ರೆ ನನಗೂ ಒಂದು ಸ್ವಲ್ಪ ಎಂಕರೇಜ್ ಮಾಡಿದರೆ ಒಂದು ಸ್ವಲ್ಪ ಖುಷಿ ಆಗ್ತದೆ. ಓಕೆ, ಮಾಡುವ ಇನ್ನೂ ಸಹ ಅಂತ ಹೇಳಿ ಅಷ್ಟೇ. ಇದಾಗಿತ್ತು ಇವತ್ತಿದ್ದು ನಂದು ಕ್ವಿಕ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಮುಂದೆ ಒಂದು ಸಣ್ಣ ಸ್ಲೋಮೋ ಅಥವಾ ಏನಾದರೂ ಒಂದು ಕ್ಲಿಪ್ಸ್ ತೆಗೆದ್ರೆ ಹಾಕ್ತೇನೆ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ತುಂಬ ವ್ಯೂಸ್ ಬರುವ ಹಾಗೆ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೇನೆ. ಅಲ್ಲಿ ತನಕ ಬಾಯ್.